ಪ್ರೀತಿಯ ವಿದ್ಯಾರ್ಥಿಗಳೇ, ನಮಸ್ಕಾರಗಳು. ವಿದ್ಯಾರ್ಥಿಗಳೇ, ಈ ದಿವಸ 9ನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಚಟುವಟಿಕೆ 3 ಯಾವ ರೀತಿ ಬರೀಬೇಕು ಅನ್ನೋದನ್ನು ನೋಡೋಣ. ಈ ಚಟುವಟಿಕೆ 3 LBA ಆಧಾರಿತವಾಗಿ ರಚನೆ ಮಾಡಲಾಗಿದೆ. ಅಧ್ಯಾಯ 4 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳು, ಅಧ್ಯಾಯ 5 ಯೂಕ್ಲಿಡ್ನ ರೇಖಾಗಣಿತದ ಪ್ರಸ್ತಾವನೆ, ಈ 2 ಘಟಕಗಳ ಆಧಾರದ ಮೇಲೆ ಚಟುವಟಿಕೆ 3 ರಚಿಸಲಾಗಿದೆ. ಅಂಕಗಳು 15 ಅಂಕಗಳು. ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಚಟುವಟಿಕೆ 3 ಅಭ್ಯಾಸ ಮಾಡೋಣ. ಇದರಲ್ಲಿ 1ನೇ ಪ್ರಶ್ನೆ, ಎಕ್ಸ್ ಮತ್ತು ವೈ 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣದ ಸಾಮಾನ್ಯ ರೂಪ. ಆಪ್ಷನ್ ಎ, ಆಪ್ಷನ್ ಬಿ, ಆಪ್ಷನ್ ಸಿ, ಆಪ್ಷನ್ ಡಿ. ಸರಿಯಾದ ಉತ್ತರ ಆಪ್ಷನ್ ಎ, AX + BY + C = 0. ಆಪ್ಷನ್ ಬಿ ಸರಿಯಾದ ಉತ್ತರ. ಇದು 1 ಅಂಕದ ಪ್ರಶ್ನೆ ಆಗಿದೆ. ಪ್ರಶ್ನೆ 2, ಈ ಕೆಳಗಿನ ಯಾವ ಗಣಿತದ ಪರಿಕಲ್ಪನೆಗೆ ಸಾಧನೆಯ ಅವಶ್ಯಕತೆ ಇದೆ? ಆಪ್ಷನ್ ಎ ಪ್ರಮೇಯ, ಆಪ್ಷನ್ ಬಿ ಸ್ವಯಂ ಸಿದ್ಧ, ಆಪ್ಷನ್ ಸಿ ವ್ಯಾಖ್ಯಾನ, ಆಪ್ಷನ್ ಡಿ ಆಧಾರ ಪ್ರತಿಜ್ಞೆ. ಸರಿಯಾದ ಉತ್ತರ ಆಪ್ಷನ್ ಎ ಪ್ರಮೇಯ. ಇದು ಸಹ 1 ಅಂಕದ ಪ್ರಶ್ನೆ ಆಗಿದೆ. 3ನೇ ಪ್ರಶ್ನೆ, ಬಿಂದುವು ಹೊಂದಿರುವ ಆಯಾಮಗಳ ಸಂಖ್ಯೆ. 1 ಅಂಕದ ಪ್ರಶ್ನೆ. ಆಪ್ಷನ್ ಎ 1, ಆಪ್ಷನ್ ಬಿ 2, ಆಪ್ಷನ್ ಸಿ 0, ಆಪ್ಷನ್ ಡಿ 3. ಸರಿಯಾದ ಉತ್ತರ ಆಪ್ಷನ್ ಸಿ 0 ಆಗಿದೆ. ಪ್ರಶ್ನೆ 4, 3x + 4y = 12 ಸಮೀಕರಣದಲ್ಲಿ x = 0 ಆಗಿದ್ದರೆ y ನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಇದೆ. ಇದು ಸಹ 1 ಅಂಕದ ಪ್ರಶ್ನೆ. 3x + 4y = 12. ಲೆಕ್ಕ ಮುಂದುವರೆದಿದೆ. 3x + 4y = 12, x = 0 ಅಂತ ಕೊಟ್ಟಿದ್ದಾರೆ. x ಜಾಗದಲ್ಲಿ 0 ಹಾಕಿ 3 × 0 + 4y = 12. 3 × 0 0 + 4y = 12. 4y = 12 ಆದರೆ y = 12/4. 4 1 4 3 12, y = 3 ಆಗಿದೆ. ಇದು 4ನೇ ಪ್ರಶ್ನೆಗೆ ಉತ್ತರ. ಇನ್ನು 5ನೇ ಪ್ರಶ್ನೆ, ಯೂಕ್ಲಿಡ್ನ 5ನೇ ಆಧಾರ ಪ್ರತಿಜ್ಞೆಯ ಮಹತ್ವವನ್ನು ಬರೆಯಿರಿ ಅಂತ ಇದೆ. 5ನೇ ಪ್ರಶ್ನೆ. ಇದು 1 ಅಂಕದ ಪ್ರಶ್ನೆ ಆಗಿದೆ. ಇದಕ್ಕೆ ಉತ್ತರ ನೋಡಿ, ಇದು ಯೂಕ್ಲಿಡ್ ಅಲ್ಲದ ರೇಖಾಗಣಿತದ ಬೆಳವಣಿಗೆಗೆ ಕಾರಣವಾಗುತ್ತದೆ ಹಾಗೂ ಇದು ಯೂಕ್ಲಿಡ್ನ ಆಧಾರ ಪ್ರತಿಜ್ಞೆಯ ಮಹತ್ವವಾಗಿದೆ. 5ನೇ ಆಧಾರ ಪ್ರತಿಜ್ಞೆಯ ಮಹತ್ವವಾಗಿದೆ. ಇದು ಸಹ 1 ಅಂಕದ ಪ್ರಶ್ನೆ ಆಗಿದೆ. ಇನ್ನು 6ನೇ ಪ್ರಶ್ನೆ 2 ಅಂಕದ ಪ್ರಶ್ನೆ. 2x - 8 = 6y ಈ ಸಮೀಕರಣವನ್ನು ಸಾಮಾನ್ಯ ರೂಪದಲ್ಲಿ ವ್ಯಕ್ತಪಡಿಸಿ ಹಾಗೂ a, b ಮತ್ತು c ಗಳ ಬೆಲೆಗಳನ್ನು ಬರೆಯಿರಿ ಅಂತ ಇದೆ. 2x - 8 = 6y. 2x - 8 + 6y ಈ ಕಡೆ ಬಂದರೆ ಈ ಕಡೆ ಬಂದರೆ -6y = 0. 2x - 6y - 8 = 0. ಇದನ್ನು AX + BY + C = 0 ಫಾರ್ಮಲ್ಲಿದೆ. A = 2, B = -6, C = -8 ಆಗುತ್ತೆ. ಇದು 6ನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. 7ನೇ ಪ್ರಶ್ನೆ, ಕೊಟ್ಟಿರುವ ಚಿತ್ರದಲ್ಲಿ ಕೋನ 1 = ಕೋನ 3 ಮತ್ತು ಕೋನ 2 = ಕೋನ 4 ಆದರೆ ಕೋನ A = ಕೋನ C ಎಂದು ತೋರಿಸಿ. 2 ಅಂಕದ ಪ್ರಶ್ನೆ. ಏನು ಕೊಟ್ಟಿದ್ದಾರೆ ಅಂತ ನೋಡೋಣ. ಉತ್ತರ, ಕೋನ 1 ಕೋನ 3ಕ್ಕೆ ಸಮ, ಸಮೀಕರಣ 1 ಇದು ದತ್ತ ಕೊಟ್ಟಿದ್ದಾರೆ. ಕೋನ 2 ಕೋನ 4ಕ್ಕೆ ಸಮ, ಇದು ಸಮೀಕರಣ 2 ಇದು ದತ್ತದಲ್ಲಿದೆ. ಯೂಕ್ಲಿಡ್ನ ಸ್ವಯಂ ಸಿದ್ಧ 2ರ ಪ್ರಕಾರ ಏನು ಹೇಳುತ್ತೆ ಅಂದರೆ, ಸಮಾನ ಅಂಶಗಳನ್ನು ಸಮಾನ ಅಂಶಗಳಿಗೆ ಸೇರಿಸಿದರೆ ಮೊತ್ತಗಳು ಸಮವಾಗಿರುತ್ತದೆ ಅಂತ. ಹಾಗಾಗಿ ಸಮೀಕರಣ 1 ಮತ್ತು 2 ಕೂಡಿದಾಗ ಏನಾಗುತ್ತೆ, ಸಮಾನ ಅಂಶಗಳನ್ನು ಸಮಾನ ಅಂಶಗಳಿಗೆ ಕೂಡಿದಾಗ ಸಮಾನ ಅಂಶಗಳನ್ನು ಸಮಾನ ಅಂಶಗಳಿಗೆ ಕೂಡಬೇಕು. ಕೋನ 1 + ಕೋನ 2 = ಕೋನ 3 + ಕೋನ 4 ಕೂಡಿದಾಗ ಏನಾಗುತ್ತೆ, ಬರ್ತಕ್ಕಂಥ ಮೊತ್ತವು ಸಮನಾಗಿರುತ್ತೆ. ಹಾಗಾಗಿ ಕೋನ ಎ, ಕೋನ 1 + ಕೋನ 2 ಅಂದರೆ ಕೋನ ಎ, ಕೋನ 3 + ಕೋನ 4 ಅಂದರೆ ಕೋನ ಸಿ. ಕೋನ ಎ = ಕೋನ ಸಿ. ಇದು 7ನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. 8ನೇ ಪ್ರಶ್ನೆ, 3x + y - 12 = 0 ರೇಖಾತ್ಮಕ ಸಮೀಕರಣಕ್ಕೆ ಯಾವುದಾದರೂ 4 ಪರಿಹಾರಗಳನ್ನು ಬರೆಯಿರಿ ಅಂತಿದೆ. 3 ಅಂಕದ ಪ್ರಶ್ನೆ. 3x + y - 12 = 0. ಈಗ xಗೆ ನಾವು 0 ಕೊಟ್ಟರೆ y = 12 ಆಗುತ್ತೆ. x = 0 + y - 12 = 0. ಈ ಟರ್ಮ್ 0 ಆಗುತ್ತೆ. y - 12 = 0, y = 12 ಆಗುತ್ತೆ. xಗೆ 0 ಕೊಟ್ಟರೆ y 12 ಆಗುತ್ತೆ, 0, 12 ಆಗುತ್ತೆ. ಇದು ಒಂದು ಪರಿಹಾರ ಆಯಿತು.
3x ಪ್ಲಸ್ ವೈ ಮೈನಸ್ 12 ಈಸ್ ಈಕ್ವಲ್ ಟು 0. ಇಲ್ಲಿ ಎಕ್ಸ್ಗೆ ನಾವು 1 ಕೊಡೋಣ, ವೈ ಎಷ್ಟು ಬರುತ್ತೆ ಅಂತ. ಸೊ ಎಕ್ಸ್ ಜಾಗದಲ್ಲಿ 1 ಹಾಕಬೇಕು. 3 × 1 ಪ್ಲಸ್ ವೈ ಮೈನಸ್ 12 ಈಸ್ ಈಕ್ವಲ್ ಟು 0. 3 1 3 ಪ್ಲಸ್ ವೈ ಮೈನಸ್ 12 ಈಸ್ ಈಕ್ವಲ್ ಟು 0. ಸೊ ವೈ ಮೈನಸ್ 12ರಲ್ಲಿ ಪ್ಲಸ್ 3 ಆದರೆ ಮೈನಸ್ 9 ಈಸ್ ಈಕ್ವಲ್ ಟು 0. ವೈ ಈಸ್ ಈಕ್ವಲ್ ಟು 9 ಆಗುತ್ತೆ. ಇದು ಸೆಕೆಂಡ್ ಪಾಯಿಂಟ್ 1,9. ಎರಡು ಪರಿಹಾರ ಸಿಕ್ತು. ಮೂರನೇ ಪರಿಹಾರ ಎಕ್ಸ್ ಈಸ್ ಈಕ್ವಲ್ ಟು 2 ತೊಗೊಳ್ಳೋಣ. ಎಕ್ಸ್ ಜಾಗದಲ್ಲಿ 2 ಹಾಕಬೇಕು. 3 × 2 ಪ್ಲಸ್ ವೈ ಮೈನಸ್ 12 ಈಸ್ ಈಕ್ವಲ್ ಟು 0. 3 6 ಪ್ಲಸ್ ವೈ ಮೈನಸ್ 12 ಈಸ್ ಈಕ್ವಲ್ ಟು 0. ಸೊ ವೈ ಈಸ್ ಈಕ್ವಲ್ ಟು ಮೈನಸ್ 12ರಲ್ಲಿ ಪ್ಲಸ್ 6 ಆದರೆ ಮೈನಸ್ 6 ಈಸ್ ಈಕ್ವಲ್ ಟು 0. ವೈ ಈಸ್ ಈಕ್ವಲ್ ಟು 6 ಆಗುತ್ತೆ. ಥರ್ಡ್ ಪಾಯಿಂಟ್ 2,6 ಆಗುತ್ತೆ. ಇನ್ನು ಎಕ್ಸ್ ಈಸ್ ಈಕ್ವಲ್ ಟು 3 ಕೊಡೋಣ. ಎಕ್ಸ್ ಈಸ್ ಈಕ್ವಲ್ ಟು 3 ಕೊಟ್ಟಾಗ 3 × 3 ಪ್ಲಸ್ ವೈ ಮೈನಸ್ 12 ಈಸ್ ಈಕ್ವಲ್ ಟು 0. ಸೊ 3 3 9 ಪ್ಲಸ್ ವೈ ಮೈನಸ್ 12 ಈಸ್ ಈಕ್ವಲ್ ಟು 0. ವೈ ಮೈನಸ್ 12ರಲ್ಲಿ ಪ್ಲಸ್ 9 ಆದರೆ ಮೈನಸ್ 3 ಈಸ್ ಈಕ್ವಲ್ ಟು 0. ವೈ ಈಸ್ ಈಕ್ವಲ್ ಟು ಪ್ಲಸ್ 3 ಆಗುತ್ತೆ. ಎಕ್ಸ್ 3 ಆದಾಗ ವೈನು 3 ಆಗುತ್ತೆ. ಹಾಗಾದರೆ 4 ಪರಿಹಾರಗಳು ಯಾವುದಪ್ಪ ಅಂದರೆ 0,12 1,9 2,6 3,3. ಇದು ಉತ್ತರ ಆಗಿದೆ ವಿದ್ಯಾರ್ಥಿಗಳು. ಸೊ ಕೊನೆಯ ಪ್ರಶ್ನೆ 9ನೇ ಪ್ರಶ್ನೆ. ಎ ಸಿ ಈಸ್ ಈಕ್ವಲ್ ಟು ಬಿ ಸಿ ಆಗುವಂತೆ ಎ ಮತ್ತು ಬಿ ಬಿಂದುಗಳ ನಡುವಿನ ಸಿ ಎಂಬ ಬಿಂದು ಇರುವುದಾದರೆ ಎ ಸಿ ಈಸ್ ಈಕ್ವಲ್ ಟು ಹಾಫ್ ಆಫ್ ಎ ಬಿ ಎಂದು ಸಾಧಿಸಿ ಚಿತ್ರವನ್ನು ರಚಿಸುವ ಮೂಲಕ ವಿವರಿಸಿ ಅಂತೇಳಿ 3 ಅಂಕದ ಪ್ರಶ್ನೆ. ಸೊ ಎ ಬಿ ರೇಖಾಖಂಡ, ಸಿ ಮಧ್ಯ ಬಿಂದು ಆಗಿದೆ. ಸೊ ಏನು ಕೊಟ್ಟಾರೆ, ಎ ಸಿಯು ಬಿ ಸಿಗೆ ಸಮ ಅಂತ ಕೊಟ್ಟಿದ್ದಾರೆ. ಎ ಸಿ ಈಸ್ ಈಕ್ವಲ್ ಟು ಬಿ ಸಿ, ಅದು ದತ್ತ. ಸಾಧನೆಯ ನಾವೇನು ಮಾಡಬೇಕು, ಎ ಸಿಯು ಎ ಬಿಯ ಅರ್ಧದಷ್ಟು ಇರುತ್ತೆ ಅಂತ ಸಾಧಿಸಬೇಕು. ಎ ಸಿ ಈಸ್ ಈಕ್ವಲ್ ಟು ಹಾಫ್ ಆಫ್ ಎ ಬಿ ಸಾಧನೆ ಮಾಡಬೇಕು. ಇವಾಗ ಎ ಸಿ ಈಸ್ ಈಕ್ವಲ್ ಟು ಬಿ ಸಿ ಇಸ್ ಗಿವನ್, ದತ್ತದಲ್ಲಿ ಕೊಟ್ಟಿದ್ದಾರೆ. ಸೊ ಎ ಸಿಯನ್ನು ಎರಡು ಕಡೆ ಕೂಡಿದಾಗ ಎ ಸಿ ಈಸ್ ಈಕ್ವಲ್ ಟು ಬಿ ಸಿ ಇದೆಯಲ್ಲ, ಇದಕ್ಕೆ ಎ ಸಿ ಪ್ಲಸ್ ಎ ಸಿನ ಸೇರಿಸೋಣ. ಎ ಸಿ ಪ್ಲಸ್ ಎ ಸಿ ಈಸ್ ಈಕ್ವಲ್ ಟು ಬಿ ಸಿ ಪ್ಲಸ್ ಎ ಸಿ. ಯಾಕೆ ಸೇರಿಸಿದ್ವಿ ಅಂದರೆ ಸಮಾನ ಅಂಶಗಳಿಗೆ ಸಮಾನ ಅಂಶಗಳನ್ನು ಕೂಡಿದಾಗ ಮೊತ್ತವು ಸಹ ಏನಾಗಿರುತ್ತೆ, ಸಮನಾಗಿರುತ್ತೆ. ಸೊ ಈ ಕಡೆ ಲೆಫ್ಟ್ ಹ್ಯಾಂಡ್ ಸೈಡು ಮತ್ತು ರೈಟ್ ಹ್ಯಾಂಡ್ ಸೈಡು ಸೇಮ್ ಸೇರಿಸಿರೋದ್ರಿಂದ ಬರ್ತಕ್ಕಂಥ ಮೊತ್ತ ಸಮನಾಗಿರುತ್ತೆ. ಸೊ ಯಾವುದೇ ವೇರಿಯೇಷನ್ ಆಗಲ್ಲ. ಸೊ ಒಂದು ಎ ಸಿ ಪ್ಲಸ್ ಒಂದು ಎ ಸಿ 2 ಎ ಸಿ ದಟ್ ಈಸ್ ಈಕ್ವಲ್ ಟು ಬಿ ಸಿ ಪ್ಲಸ್ ಎ ಸಿ ಅಂದರೆ ಎ ಬಿ ಆಗುತ್ತೆ. ಹೇಗೆ ಚಿತ್ರ ನೋಡಿ. ಸೊ ಬಿ ಸಿ ಪ್ಲಸ್ ಎ ಸಿ ಇವೆರಡು ಕೂಡಿದರೆ ಎ ಬಿಗೆ ಸಮ ಆಗುತ್ತೆ. ಸೊ ಎ ಸಿ ಈಸ್ ಈಕ್ವಲ್ ಟು ಹಾಫ್ ಆಫ್ ಎ ಬಿ. ಸೊ ಎ ಸಿ ಆಗಿದೆ, ಈ 2 ಈ ಕಡೆ ಬಂದರೆ ಡಿವೈಡ್ ಆಗುತ್ತೆ. ಸೊ ಎ ಸಿ ಈಸ್ ಈಕ್ವಲ್ ಟು ಹಾಫ್ ಆಫ್ ಎ ಬಿ. ಇದು 9ನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. ಇಲ್ಲಿಗೆ ಚಟುವಟಿಕೆ 3 ಕಂಪ್ಲೀಟ್ ಆಗುತ್ತೆ. ಮುಂದಿನ ವಿಡಿಯೋದಲ್ಲಿ ಚಟುವಟಿಕೆ 4 ಅಭ್ಯಾಸ ಮಾಡೋಣ ಅಂತ ಹೇಳ್ತಾ, ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.